ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಮಶ್ರೂಮ್ ಗ್ರೇವಿನ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ಒಂದು ಗ್ರೇವಿ ಚಪಾತಿಗೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ಕೊಂಡು ಬನ್ನಿ. ನಾನಿಲ್ಲಿ ಮಶ್ರೂಮ್ನ 10 ನಿಮಿಷ ಉಪ್ಪು ಹಾಕಿ ನೀರಲ್ಲಿ ನೆನೆ ಹಾಕಿದ್ದೆ. ಸೊ ಅನಂತರ ಎಲ್ಲನೂ ಕ್ಲೀನಾಗಿ ವಾಶ್ ಮಾಡಿಕೊಂಡು ಆ ಸಿಪ್ಪೆಯನ್ನು ನಾವು ಸುಲ್ಕೋಬೇಕಾಗತ್ತೆ. ಸಿಪ್ಪೆ ಎಲ್ಲ ತೆಗೆದಾದ್ಮೇಲೆ ನಾವು ಸೆಪ್ರೇಟ್ ಬೌಲಿಗೆ ಹಾಕ್ಕೊಂಡು ಅನಂತರ ಈ ಥರ ಸ್ಮಾಲ್ ಪೀಸಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನಂತರ ಸ್ಟವ್ ಮೇಲೆ ಪ್ಯಾನ್ ಇಟ್ಟು ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ಸ್ ಆಫ್ ಆಯಿಲ್ ಹಾಕಿ ನಾವು ಏನು ತೊಳ್ಕೊಂಡು ಕಟ್ ಮಾಡಿರ್ತಕ್ಕಂಥ ಮಶ್ರೂಮ್ ಇದೆ ಸೊ ಅದನ್ನು ಪ್ಯಾನಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ನೋಡ್ತಾ ಇದ್ದೀರಾ, ನಾನು ನೀರನ್ನು ಇದಕ್ಕೆ ಆ್ಯಡ್ ಮಾಡೇ ಇಲ್ಲ. ಆ ಮಶ್ರೂಮ್ ಫ್ರೈ ಆಗ್ತಾನೆ ನೀರನ್ನ ಬಿಡ್ತಾ ಇದೆ. ಸೊ ನಾವು ಆ ನೀರು ಇಂಗೋವರೆಗೂ ಆ ಮಶ್ರೂಮ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ನೋಡಿ, ಚೆನ್ನಾಗಿ ಫ್ರೈ ಆದಮೇಲೆ ನೀರೆಲ್ಲ ಇಂಕೊಂಡು ಈ ಥರ ಆಗುತ್ತೆ. ನೀವೊಂದು ಅಬ್ಸರ್ವ್ ಮಾಡ್ಬೋದು, ನಾವು ತಗೊಂಡಾಗ ಎಷ್ಟು ಕ್ವಾಂಟಿಟಿ ಮಶ್ರೂಮ್ ಇದೆ ಅಂತ ಅನಿಸುತ್ತೆ. ಬಟ್ ಅದು ಫ್ರೈ ಎಲ್ಲ ಆದಮೇಲೆ ಬರೀ ಇಷ್ಟ ಆಗೋದು. ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದು ಈ ಮಶ್ರೂಮ್ನ ನಾವು ಮ್ಯಾರಿನೇಟ್ ಮಾಡಬೇಕು. ಸೊ ಆ ಪ್ಯಾನಿಂದ ಇನ್ನೊಂದು ಬೌಲಿಗೆ ನಾವು ಆ ಮಶ್ರೂಮ್ನ ಟ್ರಾನ್ಸ್ಫರ್ ಮಾಡಬೇಕು. ಮ್ಯಾರಿನೇಟ್ ಮಾಡೋದಕ್ಕೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಮೊಸರು, ಹಾಗೆ 1 ಸ್ಪೂನ್ ಅಚ್ಕಾರದ ಪುಡಿ, 1 ಸ್ಪೂನ್ ಉಪ್ಪು, ಒಂದು ಅರ್ಧ ಚಿಟಿಕೆ ಅರಿಶಿನ, 1 ಸ್ಪೂನ್ ಗರಂ ಮಸಾಲೆ, ಹಾಗೆ 1 ಸ್ಪೂನ್ ಧನಿಯಾ ಮತ್ತು ಮೆಣಸು ಜೀರಿಗೆ ಪೌಡರ್ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇಷ್ಟೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಆ ಮಶ್ರೂಮ್ ಚೆನ್ನಾಗಿ ಆ ಸ್ಪೈಸಸ್ನೆಲ್ಲ ಹೀರ್ಕೋಬೇಕು. ಸೊ ನಾವು ಅದನ್ನು ಒಂದು 10 ನಿಮಿಷ ಮಿಕ್ಸ್ ಮಾಡಿ ಬಿಡಬೇಕು. ನೆಕ್ಸ್ಟ್ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ 2 ಪಲಾವ್ ಎಲೆ, 1 ಸ್ಪೂನ್ ಸೋಂಕಾಳು, 1 ಏಲಕ್ಕಿ, 1 ಚಕ್ಕೆ, 2 ಲವಂಗ, ಹಾಗೆ ಸ್ಟಾರ್ ಅನಾನಸ್ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆಹಾ, ಘಮ ಅಂತ ಇದೆ. ಆ ಸ್ಪೈಸಸ್ ಎಲ್ಲ ರೋಸ್ಟ್ ಆಗ್ತಾ ಇದ್ರೆ ನಂತರ ಸಣ್ಣದಾಗಿ ಹಚ್ಕೊಂಡಿರ್ತಕ್ಕಂಥ 2 ಈರುಳ್ಳಿನ ಈ ಥರ ಸ್ಮಾಲ್ ಪೀಸಾಗಿ ಕಟ್ ಮಾಡಿಕೊಂಡು ನೋಡಿಕೊಂಡು ನೀವು ರುಚಿನ ಹಾಕಬೇಕು. ಬಿಕಾಸ್ ನಾವು ಆ ಮಶ್ರೂಮ್ಗೆ ಮ್ಯಾರಿನೇಟ್ ಮಾಡೋದಕ್ಕೂ ಸ್ವಲ್ಪ ಸಾಲ್ಟ್ನ ಹಾಕಿರ್ತೀವಿ. ಸೊ ನಾವು ಈರುಳ್ಳಿಗೂ ಕೂಡ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ನಾವು ಉಪ್ಪನ್ನು ಹಾಕೋಬೇಕಾಗತ್ತೆ. ನಂತರ ನಾನಿಲ್ಲಿ 2 ಹಸಿಮೆಣಸಿನ್ಕಾಯಿ ಹಾಗೆ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಸೊ ಹಸಿ ವಾಸನೆ ಹೋಗೋ ಥರ ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೆಕ್ಸ್ಟು 2 ಟೊಮೊಟೊನ ತುಂಬ ಸಣ್ಣದಾಗಿ ಹೆಚ್ಕೊಬೇಕು. ಬೆಟರ್ ಹಚ್ಕೊಳ್ಳೋದಕ್ಕಿಂತ ನೀವು ಪೇಸ್ಟ್ ಮಾಡಿಕೊಂಡ್ರೆ ಬೆಟರ್ ಅಂತ ಅನಿಸುತ್ತೆ. ಸೊ ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಗೋಡಂಬಿನ ಆ್ಯಡ್ ಮಾಡಿದ್ದೀನಿ. ಸೊ ನೀವು ಸ್ವಲ್ಪ ಬಿಸಿನೀರಲ್ಲಿ ನೆನೆ ಹಾಕಿಬಿಟ್ಟು ಆ ಟೊಮೊಟೊ ಪೇಸ್ಟ್ ಜೊತೆ ಆ ಗೋಡಂಬಿನೂ ಕೂಡ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನನಗಷ್ಟು ಟೈಮ್ ಇರಲಿಲ್ಲ ಅಂತ ಹೇಳಿ ನಾನು ಗೋಡಂಬಿನ ಚೆನ್ನಾಗಿ ಕುಟ್ಬಿಟ್ಟು ಆ ಟೊಮೊಟೊ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ಸೊ ನೀವು ನೆಕ್ಸ್ಟ್ ಮಾಡಬೇಕಾದ್ರೆ ಟೊಮೊಟೊ ಪೇಸ್ಟ್ ಮಾಡ್ಕೊಳ್ತೀರಲ್ಲ ಅದ್ರ ಜೊತೆಗೇ ಗೋಡಂಬಿನೂ ಆ್ಯಡ್ ಮಾಡಿಬಿಟ್ಟು ಪೇಸ್ಟ್ ಮಾಡ್ಕೊಂಡ್ಬಿಡಿ. ಟೊಮೊಟೊ ಪ್ಯೂರಿ ಎಲ್ಲ ಹಾಕಿದ ಮೇಲೆ ಖಾರಕ್ಕೆ ತಕ್ಕಷ್ಟು ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕಿ ನಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ಒಂದು 10 ನಿಮಿಷ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು.
ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿದ್ರೆ ಸೊ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಶ್ರೂಮ್ ಕರ್ರಿ ರೆಡಿ ಆಯಿತು. ನೋಡ್ತಾ ಇದ್ರೇ ಯಾವಾಗ ಚಪಾತಿ ಜೊತೆ ತಿಂತೀನಿ ಅಂತ ಅನ್ನಿಸ್ತಾ ಇದೆ. ಅಷ್ಟು ಸಖತ್ ಇರುತ್ತೆ ಟೇಸ್ಟ್ ಮಾತ್ರ. ಸೊ ನೀವು ನಿಮ್ಮ ಮನೇಲಿ ಒನ್ಸ್ ಟ್ರೈ ಮಾಡಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೀವು ಕೂಡ ನಿಮ್ಮ ಮನೇಲಿ ಈ ಒಂದು ಸಿಂಪಲ್ ಆದ ಟೇಸ್ಟಿಯಾದ ಮಶ್ರೂಮ್ ಗ್ರೇವಿನ ಒಂದ್ಸಲ ಟ್ರೈ ಮಾಡಿ ಆ್ಯಂಡ್ ಹೇಗಿತ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡಿದ್ದೀರೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಟ್ಟು ಹೋಗಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್.